ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್. ಸೊ ನಾವು ಇಲ್ಲಿವರೆಗೂ ನಿಮ್ಮ ಡೇಟಾ ವಿಜುವಲೈಸೇಷನ್ ನ ಥಿಯರಿಟಿಕಲ್ ಆಗಿ ನೋಡ್ತಾ ಹೋದ್ವಿ, ರೈಟ್? ಸೊ ಈ ನಮ್ಮ ವಿಡಿಯೋದಲ್ಲಿ ಅದನ್ನೇ ನಾವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮ್ಯಾಟ್ಪ್ಲಾಟ್ಲಿಬ್ ನ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಓಕೆ, ಸೊ ಇವತ್ತು ನಾವು ಈ ನಿಮ್ಮ ಮ್ಯಾಟ್ಪ್ಲಾಟ್ಲಿಬ್ ನ ಯೂಸ್ ಮಾಡಿಕೊಂಡು ಕೆಲವೊಂದು ಪ್ಲಾಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಲೈನ್ ಪ್ಲಾಟ್ ಆಗಿರ್ಬೋದು, ಬಾರ್ ಚಾರ್ಟ್ ಆಗಿರ್ಬೋದು, ಹಾಗೂ ಸ್ಕ್ಯಾಟರ್ ಪ್ಲಾಟ್ ಆಗಿರ್ಬೋದು. ಸೊ ಕೆಲವೊಂದು ಪ್ಲಾಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನನ್ನ ಹಿಂದಿನ ವಿಡಿಯೋದಲ್ಲಿ. ಸೊ ನೀವು ಆ ಪ್ಲಾಟ್ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ಆ ವಿಡಿಯೋಸ್ ನ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಈ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ನೀವು ಮ್ಯಾಟ್ಪ್ಲಾಟ್ಲಿಬ್ ನ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನೀವು ಇಂಪೋರ್ಟ್ ಮ್ಯಾಟ್ಪ್ಲಾಟ್ಲಿಬ್ ಡಾಟ್ ಪೈಪ್ಲಾಟ್ ಆಸ್ ಎ PLT. ಸೊ ಈ ಮ್ಯಾಟ್ಪ್ಲಾಟ್ಲಿಬ್ ಅನ್ನೋ ಒಂದು ಲೈಬ್ರರಿಲಿ ಈ ಪೈಪ್ಲಾಟ್ ಅನ್ನೋ ಒಂದು ಫಂಕ್ಷನ್ ನೀವು ಕಾಲ್ ಮಾಡಿ ಅದಕ್ಕೆ ನೀವು PLT ಅನ್ನೋ ಒಂದು ಅಲಿಯಾಸ್ ನೇಮ್ ನ ಕೊಡ್ಕೊಬೇಕಾಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಇದು ಇಂಪೋರ್ಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೆ. ಸೊ ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ಳಿ ನೀವು ಮೊದಲು. ಸೊ ಇವಾಗ ಇಂಪೋರ್ಟ್ ಆಗಿದೆ. ಸೊ ಅದನ್ನ ನಾವು PLT ಅಂತ ತಗೊಂಡಿದೀವಿ. ಸೊ ಇವಾಗ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಲೈನ್ ಪ್ಲಾಟ್. ಸೊ ಅದನ್ನ ಯಾವ ರೀತಿ ಡ್ರಾ ಮಾಡೋದು, ಸೊ ಲೈನ್ ಪ್ಲಾಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದೆ ನಾನು. ಸೊ ಇದು ಎರಡು ವ್ಯಾಲ್ಯೂಸ್ ನ ಕಂಪೇರ್ ಮಾಡುತ್ತೆ, ವೆದರ್ ದ ಡೇಟಾ ಇಸ್ ಲೀನಿಯರ್ ಆರ್ ನಾನ್ ಲೀನಿಯರ್ ಅಂತ. ಓಕೆ, ಸೊ ಇಲ್ಲಿ ನಾವು ಎರಡು ವೇರಿಯೇಬಲ್ಸ್ ತಗೊಂಡಿದೀವಿ. ಮೊದಲನೇದು ಬಂದ್ಬಿಟ್ಟು ಎಕ್ಸ್, ಎರಡನೇದು ಬಂದ್ಬಿಟ್ಟು ವೈ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು 1 2 3 4 5 ಅನ್ನೋ ಒಂದು ಡೇಟಾನ ತಗೊಂಡಿದೀವಿ. ಮತ್ತೆ ವೈ ಅಲ್ಲಿ ನಾವು 10 20 25 30 40 ಅನ್ನೋ ಡೇಟಾನ ತಗೊಂಡಿದೀವಿ. ಓಕೆ, ಸೊ ಇಲ್ಲಿ ನಾವು PLT ನ ಕಾಲ್ ಮಾಡ್ತಾ ಇದ್ದೀವಿ. ಸೊ ಏನು PLT ಅಂದ್ರೆ, ಈ PLT ಅಂದ್ರೆ ನಿಮ್ಮ ಪ್ಲಾಟ್. ಓಕೆ, ಇದನ್ನ ನಾವು ಕಾಲ್ ಮಾಡ್ತಾ ಇದ್ದೀವಿ. ಇಲ್ಲಿ PLT ಡಾಟ್ ಪ್ಲಾಟ್ ಅನ್ನೋ ಒಂದು ಫಂಕ್ಷನ್ ನಾವು ಕಾಲ್ ಮಾಡಿದಾಗ ಇವೆರಡನ್ನ ನಾವು ಯಾವ್ದನ್ನ ಎಕ್ಸ್ ಮತ್ತೆ ವೈ ನ ಇದ್ರೊಳಗಡೆ ನಾವು ಪಾಸ್ ಮಾಡ್ತಾ ಇದ್ದೀವಿ. ಆ ಪಾಸ್ ಮಾಡಿ ಮತ್ತೆ ಆ ಪ್ಲಾಟಿಗೆ ನಾವು ಟೈಟಲ್ ಕೊಡ್ತಾ ಇದ್ದೀವಿ, ಸಿಂಪಲ್ ಲೈನ್ ಪ್ಲಾಟ್. ಸೊ ಇಲ್ಲಿ ನೋಡಬಹುದು PLT ಡಾಟ್ ಟೈಟಲ್, ಇದು ಸಹ ಒಂದು ಫಂಕ್ಷನ್ ಆಗಿರುತ್ತೆ ನಿಮ್ಮ ಪ್ಲಾಟ್ ಅನ್ನ ಮ್ಯಾಟ್ಪ್ಲಾಟ್ಲಿಬ್ ಅಲ್ಲಿ. ಓಕೆ, ಇಲ್ಲಿ ನಾವು ಸಿಂಪಲ್ ಲೈನ್ ಪ್ಲಾಟ್ ಅಂತ ಒಂದು ಟೈಟಲ್ ನ ಕೊಟ್ಕೊಂಡಿದ್ದೀವಿ. ಅದಾದ ನಂತರ ಇಲ್ಲಿ ಎಕ್ಸ್ ಲೇಬಲ್ಗೆ ಸೊ ನಿಮ್ಗೆ ನಾನು ತೋರಿಸಿದೆ ಎಕ್ಸ್ ಆಕ್ಸಿಸ್ ಯಾವುದು, ವೈ ಆಕ್ಸಿಸ್ ಯಾವುದು ಅಂತ. ಈಗ ಎಕ್ಸ್ ಆಕ್ಸಿಸ್ಗೆ ನಾವು ಏನ್ ನೇಮ್ ಕೊಟ್ಕೋತಾ ಇದೀವಿ ಅಂದ್ರೆ ಎಕ್ಸ್ ಆಕ್ಸಿಸ್ ಅಂತ ನೇಮ್ ಕೊಟ್ಕೋತಾ ಇದೀವಿ. ಮತ್ತೆ ವೈ ಲೇಬಲ್ಗೆ ನಾವು ವೈ ಆಕ್ಸಿಸ್ ಅಂತ ನೇಮ್ ಕೊಟ್ಕೋತಾ ಇದೀವಿ. ಓಕೆ, ಸೊ ನಿಮಗೆ ರನ್ ಮಾಡಿ ತೋರಿಸ್ತೀನಿ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಲೈನ್ ಪ್ಲಾಟ್ ಡ್ರಾ ಆಗಿದೆ. ಸೊ ಇದು ನಿಮ್ಮ ಲೈನ್ ಪ್ಲಾಟ್. ಇಲ್ಲಿ ಎಕ್ಸ್ ಆಕ್ಸಿಸ್ ನಾವು ಎಕ್ಸ್ ಆಕ್ಸಿಸ್ ಅಂತ ಕೊಟ್ಕೊಂಡಿದ್ದೀವಿ. ಇದು ವೈ ಆಕ್ಸಿಸ್, ದ ವರ್ಟಿಕಲ್ ಲೈನ್. ಸೊ ಇದು ವರ್ಟಿಕಲ್ ಲೈನ್ ನಾವು ವೈ ಆಕ್ಸಿಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ವೈ ಆಕ್ಸಿಸ್ ಅಂತ ನೇಮ್ ಕೊಟ್ಕೊಂಡಿದ್ದೀವಿ. ಸೊ ಟೋಟಲ್ ಈ ಪ್ಲಾಟ್ ನೇಮ್ ಏನಂತ ಕೊಟ್ಕೊಂಡಿದ್ದೀವಿ ನಾವು, ಟೈಟಲ್ ಬಂದ್ಬಿಟ್ಟು ಸಿಂಪಲ್ ಲೈನ್ ಪ್ಲಾಟ್. ಸೊ ಈ ರೀತಿ ನಿಮ್ಮ ಲೈನ್ ಪ್ಲಾಟ್ ನಾವು ಡ್ರಾ ಮಾಡ್ತೀವಿ. ಓಕೆ, ಮತ್ತೆ ಗ್ರಿಡ್ ಏನು, ಗ್ರಿಡ್ ಅಂದ್ರೆ ನೀವು ಇಲ್ಲಿ ಬಾಕ್ಸ್ ಇದೆಯಲ್ಲ, ಸೊ ಇದು ಗ್ರಿಡ್ ಅಂತ ಹೇಳ್ತಾರೆ. ಇದನ್ನ ನಾವು ಟ್ರೂ ಕೊಡ್ಕೊಂಡಿದೀವಿ ಬಿಕಾಸ್ ನಿಮಗೆ ಫರ್ದರ್ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಇದು ಯೂಸ್ ಆಗುತ್ತೆ. ಬಿಕಾಸ್ ನೋಡ್ಬೋದು ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಪ್ಲೈನ್ ಆಗಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಯಾವ ರೀತಿ ಯಾವ ವ್ಯಾಲ್ಯೂಸ್ ಯಾವ್ದಕ್ಕೆ ಲಿಂಕ್ ಆಗ್ತಿದೆ ಅಂತ. ಇಲ್ಲಿ ನೀವು ಈ ತರ ಗ್ರಿಡ್ ಅಲ್ಲಿ ಇದ್ರೆ ಈ 1 ಯಾವ್ದಕ್ಕೆ ಲಿಂಕ್ ಆಗ್ತಿದೆ ಅಂತ ಹೇಳ್ಬೋದು, ಮತ್ತೆ ಈ 15 ಯಾವ್ದಕ್ಕೆ ಲಿಂಕ್ ಆಗ್ತಿದೆ ಅಂತ ಹೇಳ್ಬೋದು. ನೋಡಿ ಈ 1.5 ಈ 15 ಗೆ ಲಿಂಕ್ ಆಗ್ತಿದೆ ಬಿಕಾಸ್ ಈ ಲೈನ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ, ಇದೇ ಗ್ರಿಡ್. ಸೊ ಇದ್ರ ಮೂಲಕ ನೀವು ಈಸಿಯಾಗಿ ಅನಲೈಸ್ ಮಾಡಬಹುದು, ಡೇಟಾ ಅನಲಿಸ್ಟ್ ಅಂತ. ಓಕೆ, ಸೊ ಈ ರೀತಿ ನಿಮ್ಮ ಲೈನ್ ಪ್ಲಾಟ್ ನಾವು ಡ್ರಾ ಮಾಡ್ತೀವಿ. ಮತ್ತೆ ಫೈನಲ್ ಆಗಿ ನಾವು ಪ್ಲಾಟ್ ಡಾಟ್ ಶೋ ಅನ್ನೋ ಒಂದು ಫಂಕ್ಷನ್ ಪಾಸ್ ಮಾಡ್ತೀವಿ. ಸೊ ಇದರಿಂದ ನಿಮ್ಮ ಪ್ಲಾಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಬಾರ್ ಚಾರ್ಟ್. ಸೊ ಬಾರ್ ಚಾರ್ಟ್ ನ ಹೇಳಿದ್ದೆ ನಾನು, ಇದು ಈಚ್ ವ್ಯಾಲ್ಯೂಸ್ ನ ಕಂಪೇರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ನಾವು ಒಂದು ಕ್ಯಾಟಗರಿನ ಮಾಡ್ಕೊಂಡಿದೀವಿ. ಕ್ಯಾಟಗರಿ ನೇಮ್ ಬಂದ್ಬಿಟ್ಟು ABCD ಅಂತ. ಮತ್ತೆ ಅದ್ರ ವ್ಯಾಲ್ಯೂಸ್ ಬಂದ್ಬಿಟ್ಟು 30 45 20 60. ಸೊ ಈಚ್ ವ್ಯಾಲ್ಯೂಗೂ ಒಂದೊಂದು ವ್ಯಾಲ್ಯೂ ಕೊಟ್ಕೊಂಡಿದ್ದೀವಿ. ಎ ವ್ಯಾಲ್ಯೂ ಬಂದ್ಬಿಟ್ಟು 30 ಅಂತ, ಬಿ ವ್ಯಾಲ್ಯೂ ಬಂದ್ಬಿಟ್ಟು 45 ಅಂತ, ಸಿ ವ್ಯಾಲ್ಯೂ ಬಂದು 20 ಅಂತ, ಡಿ ವ್ಯಾಲ್ಯೂ ಬಂದು 60 ಅಂತ. ಓಕೆ, ಸೊ ಒಂದು ಕ್ಯಾಟಗರಿ ಮತ್ತೆ ಇನ್ನೊಂದು ವ್ಯಾಲ್ಯೂ ಅನ್ನ ವೇರಿಯೇಬಲ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕಾಲ್ ಮಾಡ್ತಾ ಇದ್ದೀನಿ ಯಾವ ರೀತಿ ನಿಮ್ಮ ಲೈನ್ ಪ್ಲಾಟ್ಗೆ ನಾನು ಇಲ್ಲಿ ಕಾಲ್ ಮಾಡೋದಿಲ್ಲ, ನಿಮ್ಗೆ ಲೈನ್ ಪ್ಲಾಟ್ಗೆ ನಾನು ಏನಂತ ಕಾಲ್ ಮಾಡಿದ್ದೀನಿ, PLOT ಅಂತ ಕಾಲ್ ಮಾಡಿದ್ದೀನಿ ಫಂಕ್ಷನ್. ಅದೇ ರೀತಿ ನಿಮ್ಮ ಬಾರ್ ಚಾರ್ಟ್ಗೂ ಕೂಡ ಬಾರ್ ಅನ್ನೋ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಮತ್ತೆ ಅದರೊಳಗಡೆ ಯಾವ ರೀತಿ ನಿಮ್ಮ ಎಕ್ಸ್ ಮತ್ತೆ ವೈ ನ ಪಾಸ್ ಮಾಡಿದೆ ನಿಮ್ಮ ಲೈನ್ ಪ್ಲಾಟ್ ಅಲ್ಲಿ, ಅದೇ ರೀತಿ ನಿಮ್ಮ ಕ್ಯಾಟಗರಿ ಮತ್ತೆ ವ್ಯಾಲ್ಯೂಸ್ ನೀವು ಪಾಸ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಪಾಸ್ ಮಾಡಾದ್ಮೇಲೆ ಅದೇ ರೀತಿ ಸೇಮ್, ಜಸ್ಟ್ ಏನು ಇಲ್ಲ, ಇಲ್ಲಿ ಜಸ್ಟ್ ನಾವು ಟೈಟಲ್ ಕೊಡ್ತಾ ಇದೀವಿ ಯಾವ ರೀತಿ ಲೈನ್ ಪ್ಲಾಟ್ ಕೊಟ್ಟು ಅದೇ ತರ. ಮತ್ತೆ ಎಕ್ಸ್ ಲೇಬಲ್ ಕೊಡ್ತಾ ಇದೀವಿ, ಮತ್ತೆ ವೈ ಆಕ್ಸಿಸ್ ಕೂಡ ನೇಮ್ ಕೊಡ್ತಾ ಇದೀವಿ ವ್ಯಾಲ್ಯೂಸ್ ಅಂತ, ಮತ್ತೆ ಅದನ್ನ ಫೈನಲ್ ಆಗಿ ಶೋ ಮಾಡ್ತಾ ಇದೀವಿ. ಇವಾಗ ನೀವು ನೋಡ್ಬೋದು ಯಾ. ಸೊ ಇದು ನಿಮ್ಮ ಬಾರ್ ಚಾರ್ಟ್. ಇಲ್ಲಿ ಎ ವ್ಯಾಲ್ಯೂ ಬಂದ್ಬಿಟ್ಟು 30,
ಓಕೆ. ನೆಕ್ಸ್ಟ್ ಪಿ ವ್ಯಾಲ್ಯೂ ಬಂದ್ಬಿಟ್ಟು ಸಮಥಿಂಗ್ 45 ನಾ? ಹೌದು, 45. ಈ ರೀತಿ ನಾವು ನಿಮ್ಮ ಕ್ಯಾಟಗರಿನ ಡಿವೈಡ್ ಮಾಡ್ತೀವಿ ಯೂಸಿಂಗ್ ಅವರ್ ಬಾರ್ ಚಾರ್ಟ್. ಸೊ ನೀವು ನೋಡ್ಬೋದು ಎಕ್ಸ್ ಆಕ್ಸಿಸ್ ಕ್ಯಾಟಗರಿ ಅಂತ ಕೊಟ್ಕೊಂಡಿದ್ದಾರೆ, ಮತ್ತೆ ವೈ ಆಕ್ಸಿಸ್ಗೆ ಅದು ವ್ಯಾಲ್ಯೂಸ್ ಅಂತ ನೇಮ್ ಕೊಟ್ಕೊಂಡಿದ್ದೀವಿ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ರೆ ಎಕ್ಸ್ ಲೇಬಲ್ ಕ್ಯಾಟಗರಿ, ವೈ ಲೇಬಲ್ ವ್ಯಾಲ್ಯೂಸ್, ಮತ್ತೆ ಸೊ. ಓಕೆ, ಸೊ ಟೈಟಲ್ ಬಂದ್ಬಿಟ್ಟು ಬಾರ್ ಚಾರ್ಟ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಇದು. ಸೊ ಈ ರೀತಿ ನಿಮ್ಮ ಬಾರ್ ಚಾರ್ಟ್ ನಾವು ಡ್ರಾ ಮಾಡ್ತೀವಿ. ಇದರಿಂದ ನಾವು ಈಸಿಯಾಗಿ ಅನಲೈಸ್ ಮಾಡ್ಬೋದಲ್ವಾ? ಲೈಕ್ ಎ ವ್ಯಾಲ್ಯೂ ಎಷ್ಟು, ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಲೈಕ್ ನೀವು ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ರೈಟ್? ಹೈಯೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಡಿ, ಲೋಯೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಸಿ. ಈ ರೀತಿ ನೀವು ಈಸಿಯಾಗಿ ಡೇಟಾನ ವಿಜುವಲೈಸ್ ಆಗಿ ಅನಲೈಸ್ ಮಾಡ್ತಾ ಹೋಗ್ತೀರಾ ಯೂಸಿಂಗ್ ದಿಸ್ ಬಾರ್ ಚಾರ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ಯಾಟರ್ ಪ್ಲಾಟ್. ಸೊ ಇದು ನಿಮ್ಮ ಡೇಟಾ ಎಷ್ಟು ಡಿವಿಯೇಟ್ ಆಗಿದೆ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ತಾ ಹೋಗುತ್ತೆ. ಇಲ್ಲೂ ಸಹ ನಾನು 2 ವೇರಿಯೇಬಲ್ಸ್ ತಗೊಂಡಿದ್ದೀನಿ. ಒಂದು ಬಂದ್ಬಿಟ್ಟು ಎಕ್ಸ್, ಇನ್ನೊಂದು ಬಂದ್ಬಿಟ್ಟು ವೈ. ಓಕೆ, ಸೊ ಎಕ್ಸ್ ವ್ಯಾಲ್ಯೂಸ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮತ್ತೆ ವೈ ವ್ಯಾಲ್ಯೂಸ್ ಬಂದ್ಬಿಟ್ಟು ಸಹ ಇದಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಯಾವ ರೀತಿ ನಿಮ್ಮ ಬಾರ್ ಚಾರ್ಟ್ ಆಗಿರ್ಬೋದು, ನಿಮ್ಮ ಲೈನ್ ಚಾರ್ಟ್ ಆಗಿರ್ಬೋದು, ಅದನ್ನ ಕಾಲ್ ಮಾಡೋದು ಅದೇ ರೀತಿ ಸ್ಕ್ಯಾಟರ್ ನ ಕಾಲ್ ಮಾಡ್ತಾ ಇದ್ದೀವಿ. ಸ್ಕ್ಯಾಟರ್, SCATTER, ಸ್ಕ್ಯಾಟರ್. ಮತ್ತೆ ವ್ಯಾಲ್ಯೂಸ್ ನ ಪಾಸ್ ಮಾಡ್ತಾ ಇದ್ದೀನಿ ಸೇಮ್ ಯಾವ ರೀತಿ ಟೈಟಲ್ ಕೊಡ್ಕೊಂತಾ ಇದ್ದೀನಿ ಸ್ಕ್ಯಾಟರ್ ಪ್ಲಾಟ್ ಅಂತ, ಮತ್ತೆ ಎಕ್ಸ್ ಲೇಬಲ್ ನ ಕೊಡ್ತಾ ಇದ್ದೀನಿ ಎಕ್ಸ್ ಅಂತ, ವೈ ಲೇಬಲ್ ನ ಕೊಡ್ತಾ ಇದ್ದೀನಿ ವೈ ಅಂತ. ನೆಕ್ಸ್ಟ್ ಬಂದು ಗ್ರಿಡ್ ಟ್ರೂ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸೊ ಇದು ನಿಮ್ಮ ಡೇಟಾ ಎಷ್ಟು ಡಿವಿಯೇಟ್ ಆಗಿದೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ತೋರಿಸ್ತಾ ಹೋಗುತ್ತೆ. ನೋಡ್ಬೋದು ನಿಮ್ಮ ಡೇಟಾ ಯಾವ್ದು ಡಿವಿಯೇಟ್ ಆಗಿದೆ, ಲೀನಿಯರ್ ಇಲ್ಲ ಇಲ್ಲಿ. ನೀವು ಹೇಳ್ಬೋದು ತುಂಬಾ ಡಿಫ್ರೆನ್ಸ್ ಇದೆ, ಒಂದಕ್ಕೊಂದು ಡಿಫ್ರೆನ್ಸ್ ಅಂತ ಅಲ್ವಾ? ಈ ರೀತಿ ನೀವು ಡೇಟಾನ ಅನಲೈಸ್ ಮಾಡಬಹುದು ನಿಮ್ಮ ಯೂಸಿಂಗ್ ಯುವರ್ ಸ್ಕ್ಯಾಟರ್ ಪ್ಲಾಟ್. ಓಕೆ, ಇದು ನಿಮ್ಮ ಸ್ಕ್ಯಾಟರ್ ಪ್ಲಾಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಪೈ ಚಾರ್ಟ್. ಸೊ ಸಿಮಿಲರ್ ಟು ಯುವರ್ ಬಾರ್ ಚಾರ್ಟ್ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್. ಸೊ ಇದು ಸಹ ವ್ಯಾಲ್ಯೂಸ್ ನ ಪರ್ಸೆಂಟೇಜ್ ಆಗಿ ಡಿವೈಡ್ ಮಾಡ್ತಾ ಹೋಗುತ್ತೆ. ಈ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಇದೆ, ಈ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ವ್ಯಾಲ್ಯೂ ಆಗಿ ಹೇಳ್ತಾ ಹೋಗುತ್ತೆ. ಸೊ ರನ್ ಮಾಡ್ತೀನಿ, ರನ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದು ನಂಗೆ ಅರ್ಥ ಆಗುತ್ತೆ. ಸೊ ಓಕೆ, ಸೊ ಇಲ್ಲಿ ನೋಡಬಹುದು ಇದು ನಿಮ್ಮ ಪೈ ಚಾರ್ಟ್. ಓಕೆ, ಇಲ್ಲಿ ಅದು ಏನ್ ಮಾಡಿದೆ ಅಂದ್ರೆ 8th ವ್ಯಾಲ್ಯೂ ಅದು ಬಂದ್ಬಿಟ್ಟು 40% ಅಂತ ಅದು ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿತ್ ವ್ಯಾಲ್ಯೂ 10%. ಈ ರೀತಿ ಟೋಟಲ್ 100% ನೀವು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅದನ್ನ ನೀವು ಫೈಂಡ್ ಔಟ್ ಅನಲೈಸ್ ಮಾಡ್ತಾ ಹೋಗ್ಬೋದು ಯೂಸಿಂಗ್ ಯುವರ್ ಪೈ ಚಾರ್ಟ್. ಮತ್ತೆ ಇಲ್ಲಿ ನೋಡಬಹುದು ಸೇಮ್ ಯಾವ ರೀತಿ ಅದು ಕಾಲ್ ಮಾಡೋ ರೀತಿನೇ ಪ್ಲಾಟ್ ಪೈ, ಮತ್ತೆ ಸೈಜಸ್ ನ ಅಲೋಕೇಟ್ ಮಾಡ್ತಾ ಇದೀವಿ ಲೈಕ್ ಎಷ್ಟಿರ್ಬೋದು ಸೈಜಸ್ ಅಂತ. ಓಕೆ, ಬಿಕಾಸ್ ಇಲ್ಲಿ ನಾವು ಡಿವೈಡ್ ಮಾಡಿದೀವಿ 40 ಬಂದ್ಬಿಟ್ಟು 20, 30, 20, 10 ಅಂತ. ಸೊ ಇದು ನಿಮ್ಮ ಸೈಜ್. 40 ಬಂದ್ಬಿಟ್ಟು ಹೈಯೆಸ್ಟ್ ಆಗಿರುತ್ತೆ ಸೈಜ್ ಅಲ್ಲಿ, ಅದು ನಿಮ್ಮ ಸೈಜ್. ನೆಕ್ಸ್ಟ್ ಬಂದ್ಬಿಟ್ಟು ಲೇಬಲ್ಸ್, ಏನು ಲೇಬಲ್ಸ್ ಕೊಡಬೇಕು ಇದಕ್ಕೆ ಈಚ್ ಒನ್ಗೆ ಆ ಲೇಬಲ್ಸ್ ಸಹ ನಾನು ಪಾಸ್ ಮಾಡ್ತಾ ಇದ್ದೀನಿ. ಲೇಬಲ್ಸ್ ಇಸ್ ಈಕ್ವಲ್ ಟು ಲೇಬಲ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಔಟ್ ಆಫ್ ಪ್ಯಾಕ್ಟ್ ಅಂದ್ರೆ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಇರಬೇಕು ಲೈಕ್ ಜಸ್ಟ್ 40, ಆಮೇಲೆ ಎಷ್ಟು ಪಾಯಿಂಟ್ಸ್ ಆದ್ಮೇಲೆ ಇರಬೇಕು. 1 ಫ್ಲೋಟ್ ಅಂತ ನೋಡ್ತಾ ಇದ್ರೆ ಇಲ್ಲಿ 1 ಫ್ಲೋಟ್. ಸೊ ಅದು 1 ಫ್ಲೋಟ್ ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಶಾಡೋ ಡಾಟ್ ಟ್ರೂ. ಸೊ ಇಲ್ಲಿ ಶಾಡೋ ಅನ್ನೋದು ಟ್ರೂ ಕೊಟ್ಟಿದ್ದಾರೆ ಬಿಕಾಸ್ ಇಲ್ಲಿ ನೋಡಬಹುದು ನೀವು ಶಾಡೋ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಇಲ್ಲಿ ಎಡ್ಜಸ್ ನೋಡಿ ಇಲ್ಲಿ, ಸೊ ದಿಸ್ ಆರ್ ದ ಶಾಡೋಸ್. ಸೊ ಇದನ್ನ ಟ್ರೂ ಕೊಟ್ಟಿದ್ದಾರೆ, ಸೊ ಅದು ಅದಕ್ಕೆ ವಿಸಿಬಲ್ ಆಗಿದೆ. ಈ ರೀತಿ ನೀವು ನಿಮ್ಮ ಪೈ ಚಾರ್ಟ್ ನ ನೀವು ಡ್ರಾ ಮಾಡ್ಕೊಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲ್ ನ ಕೊಟ್ಕೊಂಡಿದ್ದಾರೆ ಪೈ ಚಾರ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶೋ, ದಟ್ಸ್ ಇಟ್. ಸೊ ಇದು ನಿಮ್ಮ ಪೈ ಚಾರ್ಟ್. ಸೊ ಇದನ್ನ ನೀವು ಇನ್ನೂ ಡಿಫ್ರೆಂಟ್ ಆಗಿ ಅನಲೈಸ್ ಮಾಡಬಹುದು. ಲೈಕ್ ನಮ್ಮ ಅರ್ಥದಲ್ಲಿ ಎಷ್ಟು ಪರ್ಸೆಂಟೇಜ್ ವಾಟರ್ ಏನಂತ ಯೂಸ್ ಆಗ್ತಾ ಇದೆ. ಲೈಕ್ 40% ಬಂದ್ಬಿಟ್ಟು ಲೈಕ್ 40% ಅಲ್ಲ 78% ಸಮಥಿಂಗ್ ಇದೆ. ಸೊ ಇದು ಬಂದ್ಬಿಟ್ಟು ಸಿ ವಾಟರ್ ಸಮಥಿಂಗ್ ಅಂತ ಏನೋ ಹೇಳ್ಬೋದು, ನೀವು ಡಿವೈಡ್ ಮಾಡ್ಕೊಬಹುದು. ಲೈಕ್ ಹ್ಯೂಮನ್ ಪಾಪ್ಯುಲೇಷನ್ ಆಗಿರ್ಬೋದು, ಜೆಂಡರ್ ಪಾಪ್ಯುಲೇಷನ್ ಆಗಿರ್ಬೋದು, ಮೇಲ್ ಫಿಮೇಲ್ ಎಷ್ಟಿದ್ದಾರೆ ಅಂತ. ಸೊ ಅದಕ್ಕೆ ನೀವು ನಿಮ್ಮ ಪೈ ಚಾರ್ಟ್ ತುಂಬಾನೇ ಯೂಸ್ ಆಗ್ತಾ ಹೋಗುತ್ತೆ. ಯಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಿಸ್ಟೋಗ್ರಾಮ್. ಸೊ ಇಲ್ಲಿ ನಾವು ಇಲ್ಲೂ ಸಹ 2 ಡೇಟಾ ತಗೊಂಡಿದೀವಿ. ಮೊದಲನೇದು ಬಂದ್ಬಿಟ್ಟು ಡೇಟಾ. ಸೊ ಇಲ್ಲಿ ನಾವು ಅಂದ್ಕೊಳ್ಳಿ ಇದು ಮಾರ್ಕ್ಸ್ ಅಂತ. ಸೊ ಇಲ್ಲಿ ಕೆಲವೊಂದು ಸ್ಟೂಡೆಂಟ್ ಮಾರ್ಕ್ಸ್ ನಾವು ತಗೊಂಡಿದೀವಿ ಲೈಕ್ 90, 50, 40, 60, 55, 44, 30, 10, 34 ಅಂಡ್ 80. ಸೊ ಇದೊಂದು ಸ್ಟೂಡೆಂಟ್ ಮಾರ್ಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಗ್ರೇಡ್ ನ ತಗೊಂಡಿದೀವಿ. ಏನಂದ್ರೆ 0 ಇಂದ 35 ತೆಗೆದವರು ಪಾಸ್. ಸೊ 35 ಇಂದ 70 ತೆಗೆದವರು ಲೈಕ್ ಫಸ್ಟ್ ಕ್ಲಾಸ್. ಆಮೇಲೆ 70 ಇಂದ 100 ತೆಗೆದವರು ಡಿಸ್ಟಿಂಕ್ಷನ್. ಓಕೆ, ಸೊ ಈ ರೀತಿ ನಾವು ಮಾರ್ಕ್ಸ್ ನ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ನಾವು PLT.ist ಇದರಲ್ಲಿ ನಾವು ಪಾಸ್ ಮಾಡ್ತಾ ಇದೀವಿ ನಿಮ್ಮ ಗ್ರೇಡ್ ಮತ್ತೆ ಡೇಟಾನ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಎಕ್ಸ್ಟಿಕ್ ನ ಯೂಸ್ ಮಾಡಿ ಲೈಕ್ ಥ್ರೆಶೋಲ್ಡ್ ನ ಫಿಕ್ಸ್ ಮಾಡಿದೀವಿ. ಸೊ ಈ ರೇಂಜ್ ಅಲ್ಲಿ ಎಷ್ಟು ಜನ ಇರಬೇಕು. ಸೊ ಈ 35 ಮತ್ತೆ 0 ಮತ್ತೆ 35 ಅಲ್ಲಿ ಎಷ್ಟು ಜನ ಇದ್ದಾರೆ, 35 ಮತ್ತೆ 70 ಅಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ 70 ಮತ್ತೆ 100 ಅಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಇದನ್ನ ನಾವು ಒಂದು ಥ್ರೆಶೋಲ್ಡ್ ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ.
ಸೊ ಇದು ನಿಮ್ಗೆ ಗೊತ್ತಿರಬೇಕು, ಟೈಟಲ್, ಎಕ್ಸ್ ಲೇಬಲ್, ವೈ ಆಕ್ಸಿಸ್ ರಿಮೈನ್ ಸೇಮ್, ಮತ್ತೆ ಶೋ ಅಂತ ಫೈನಲ್ ಆಗಿ ಶೋ ಮಾಡ್ತಾ ಇದೀವಿ ನಾವು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ 0 to 35 ಎಷ್ಟು ಜನ ಮಕ್ಕಳಿದ್ದಾರೆ? 3 ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಿದೆ, ರೈಟ್. ಫ್ರೀಕ್ವೆನ್ಸಿ ಅಂದ್ರೆ ಕೌಂಟ್ಸ್, 3 ಜನ ಮಕ್ಕಳಿದ್ದಾರೆ. ಸೊ ಜಸ್ಟ್ ಕೌಂಟ್ ಮಾಡಿ 0 to 35. ಸೊ 10, 30, 1, 2 and ಯಾ 34. ಸೊ ಇಲ್ಲಿ 3 ಜನ ಮಕ್ಕಳಿದ್ದಾರೆ, ನನ್ನ ಫ್ರೀಕ್ವೆನ್ಸಿ ತೋರಿಸಿದೆ. ಸಿಮಿಲರ್ಲಿ 35 to 70 ದೇರ್ ಆರ್ 5 ಮೆಂಬರ್ಸ್, 5 ಜನ ಮಕ್ಕಳಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಲೈಕ್ ದಿಸ್ ನಾವು ನಿಮ್ಮ ಹಿಸ್ಟೋಗ್ರಾಮ್ ಯೂಸ್ ಮಾಡಿಕೊಂಡು ನಂಬರ್ಸ್ ಜೊತೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಲೈಕ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ, ನ್ಯೂಮರಿಕಲ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಬಾಕ್ಸ್ ಪ್ಲಾಟ್. ಸೊ ಇಲ್ಲಿ ನಾವು ಬಾಕ್ಸ್ ಪ್ಲಾಟ್ ನಾವು ಡ್ರಾ ಮಾಡ್ತಾ ಇದೀವಿ. ಇಲ್ಲಿ ಇನಿಷಿಯಲ್ ಆಗಿ ಸಿಮಿಲರ್ ನಾವು ಡೇಟಾನ ತಗೋತೀವಿ ಇಲ್ಲಿ ನಾವು, ಆಮೇಲೆ ಪ್ಲಾಟ್ ಡಾಟ್ ಬಾಕ್ಸ್ ಪ್ಲಾಟ್ ನ ಕಾಲ್ ಮಾಡ್ತೀವಿ, ಅದ್ರಲ್ಲಿ ನಿಮ್ಮ ಡೇಟಾನ ಪಾಸ್ ಮಾಡ್ತೀವಿ. ಸೊ ಇದು ರನ್ ಮಾಡೋಣ. ಯಾ, ಸೊ ಇಲ್ಲಿ ನೋಡ್ಬೋದು ಬಾಕ್ಸ್ ಪ್ಲಾಟ್. ಓಕೆ, ಸೊ ಇದು ಲೈಕ್ ಅಂದ್ಕೊಳ್ಳಿ, ಇದು 100%. ಹೈಯೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 25. ಸೊ ಇಲ್ಲಿ ಟಾಪ್ ಇದೆಯಲ್ಲ, ಇದು ಹೈಯೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 25. ಸೊ 25 ಇದೆಯಾ? ಯಾ. ಸೊ ಲೋಯೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಲೈಕ್ ಸಮಥಿಂಗ್ 5, ರೈಟ್? ಯಾ, ಸೊ ದಟ್ ಇಸ್ ದ ಲೋಯೆಸ್ಟ್ ಪಾಯಿಂಟ್. And the 75% of data. So this is the 75% and this is some 25% of data. ಸೊ ಇಲ್ಲಿ 75% ಡೇಟಾ ಎಷ್ಟರ ಮಧ್ಯದಲ್ಲಿದೆ? ಸೊ ಬಿಟ್ವೀನ್ 30 ಮತ್ತೆ 18. ಸೊ 80 ಮಧ್ಯದಲ್ಲಿ ನಿಮ್ಮ 75% ಡೇಟಾ ಇದೆ. ಸೊ 30 ಮತ್ತೆ 80 ಇದು ನಿಮ್ಮ 75% ಡೇಟಾ, ಮತ್ತೆ ರಿಮೈನಿಂಗ್ 25% ಡೇಟಾ ಬಂದ್ಬಿಟ್ಟು ಫ್ರಮ್ 30 to 8. ಸೊ ಈ ರೇಂಜ್ ಅಲ್ಲಿ ನಿಮ್ಮ ರಿಮೈನಿಂಗ್ 25% ಡೇಟಾ ಇದೆ. ಸೊ ಲೈಕ್ ದಿಸ್ ನಿಮ್ಮ ಬಾಕ್ಸ್ ಪ್ಲಾಟ್ ನ ಯೂಸ್ ಮಾಡ್ಕೊಂಡು ನಾವು ಡೇಟಾನ ಅನಲೈಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಯಾವುದೇ ವ್ಯಾಲ್ಯೂ ಔಟ್ ಆಫ್ ದ ಬೌಂಡ್ ರೀಚ್ ಆಗಿದ್ರೆ ಸೊ ಇಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇದಾಗಿತ್ತು ನಿಮ್ಮ ಬಾಕ್ಸ್ ಪ್ಲಾಟ್. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಮಾಡ್ಕೊಂಡಿರೋ ಪ್ಲಾಟ್ಸ್ ನಾವು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ನಾವಿಲ್ಲಿ ಇನಿಷಿಯಲ್ ಆಗಿ ನಿಮ್ಮ ಪ್ಲಾಟ್ ಅಂತ ಒಂದು ಯಾವ್ದಾದ್ರು ಪ್ಲಾಟ್ ಹಾಕೊಳ್ಳಿ. ಸೊ ಇಲ್ಲಿ ನಾನು 2 ವ್ಯಾಲ್ಯೂಸ್ಗೆ ಪ್ಲಾಟ್ ಹಾಕೊಂಡಿದ್ದೀನಿ ಇಲ್ಲಿ. ಲೈಕ್ ಮೊದಲನೇದು ಲೈಕ್ ಎಕ್ಸ್ ಅಂದ್ಕೊಳ್ಳಿ, ಇದನ್ನ ವೈ ಅಂದ್ಕೊಳ್ಳಿ. ನೆಕ್ಸ್ಟ್ ಟೈಟಲ್ ಕೊಟ್ಕೊಳ್ಳಿ, ನೆಕ್ಸ್ಟ್ pld.save figure. ಸೊ ಈ ರೀತಿ ನಿಮ್ಮ ಪ್ಲಾಟ್ ಬಂದ್ಬಿಟ್ಟು ನಿಮ್ಮ ಫೈಲ್ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಇದನ್ನ ರನ್ ಮಾಡಿ ನೋಡಬಹುದು. ಯಾ, ಸೊ ಇದು ನಿಮ್ಮ ಫೈಲ್ ಅಲ್ಲಿ ಸೇವ್ ಆಗಿರುತ್ತೆ. ಯಾ, ಸೊ ಇಲ್ಲಿ ನೋಡಬಹುದು, ಇಲ್ಲಿ ಸೇವ್ ಆಗಿರುತ್ತೆ. ಇದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಓಕೆ, ಈ ರೀತಿ ನಿಮ್ಮ ಪ್ಲಾಟ್ ನೀವು ಸೇವ್ ಮಾಡ್ಕೊಬಹುದು. ಓಕೆ ಗೈಸ್, ಐ ಥಿಂಕ್ ನಿಮ್ಗೆ ಪ್ಲಾಟ್ಸ್ ಅರ್ಥ ಆಯ್ತು ಅಂದ್ಕೋತೀನಿ. ಲೈಕ್ ಈಚ್ ಪ್ಲಾಟ್ಸ್ ಯಾವ ರೀತಿ ಪ್ಲಾಟ್ಸ್ ಡ್ರಾ ಮಾಡ್ಕೊಳ್ಳೋದು, ಯಾವ ರೀತಿ ಪ್ಲಾಟ್ಸ್ ಡೇಟಾ ಅನಲೈಸ್ ಮಾಡೋದು ಅಂತ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪ್ಲಾಟ್ಸ್ ನ ಯೂಸ್ ಮಾಡಿಕೊಂಡು ಒಂದು ಮಿನಿ ಪ್ರಾಜೆಕ್ಟ್ ಮಾಡ್ತಾ ಹೋಗೋಣ. ಓಕೆ ಓಕೆ ರೈಟ್. ಸೊ ಯಾ, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.